ಸೊ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಆ ವ್ಯಕ್ತಿಯನ್ನ ಗೇಜ್ ಮಾಡಬೇಕು ಮತ್ತು ಅವರಿಗೆ ತಿಳಿಸಿ ಹೇಳಬೇಕು. ಇದಕ್ಕೆ ಸಂವಹನ ಕ್ರಿಯೆ ಬಹಳ ಬಹಳ ಮುಖ್ಯ ಆಗುತ್ತೆ. ಇಟ್ಸ್ ಅ ವೆರಿ ಪವರ್ಫುಲ್ ವೆಪನ್ ಹಾಗೂ ಟೂಲ್. ಕಮ್ಯುನಿಕೇಷನ್ ಸ್ಟ್ರೆಸ್. ನನಗೆ ಹೇಳಬೇಕಾದದ್ದನ್ನು ಹೇಳಲಿಕ್ಕೆ ಅಸಮರ್ಥನಾದರೆ ಅದು ನನ್ನ ನ್ಯೂನ್ಯತೆ. ಉದಾಹರಣೆಗೆ ನೀವು ಹೇಳ್ಬಿಡ್ತೇನೆ, ಮಾತನಾಡಿದರೆ ಮುತ್ತು ಉದುರದಂಗಿರಬೇಕು, ಮಾತನಾಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಅನ್ನಬೇಕು ಅಂತ ಈ ವಚನಗಳಲ್ಲಿ ಬರೆದಿದ್ದಾರೆ. ನೀವು ಯಾವ ರೀತಿ ಮಾತಾಡಬೇಕು ಆ ಥರ ಮಾತಾಡಬೇಕು. ಅಂದರೆ ಹೇಳುವುದನ್ನು ಸರಿಯಾಗಿ ಹೇಳಬೇಕು, ಅವರಿಗೆ ಬೇಸರ ಆಗಬಾರ್ದು. ಉದಾಹರಣೆ ಕೊಡ್ತೇನೆ, ಒಬ್ಬ ದೊಡ್ಡ ಭಕ್ತಾಗ್ರೇಸರ ಇದ್ದಂತೆ, ದೊಡ್ಡ ಭಕ್ತ. ಅವನ ಭಕ್ತಿಯನ್ನು ಚೆಕ್ ಮಾಡಬೇಕು ಅಂತ ಒಂದಿನ ಶನಿ ಮತ್ತು ಲಕ್ಷ್ಮಿ ಇಬ್ಬರೂ ಮನೆಗೆ ಒಟ್ಟಿಗೆ ಬಂದ್ರಂತೆ. ನಮ್ಮಲ್ಲಿ ಯಾರು ಶ್ರೇಷ್ಠರು? ಈಗ ಲಕ್ಷ್ಮಿಗೆ ನೀನು ಶ್ರೇಷ್ಠಳು ಅಂತಂದರೆ ಶನಿ ಶಾಪ ಕೊಡ್ತಾನೆ, ಶನಿಗೆ ಶ್ರೇಷ್ಠಳು ಅಂತಂದರೆ ಲಕ್ಷ್ಮಿ ಗಮನ ಸಂಚಾರ ಹೊರಗೊಟ್ಟೋಗುತ್ತೆ. ಆ ಭಕ್ತ ಒಂದು ನಿಮಿಷ ಯೋಚನೆ ಮಾಡ್ದಂತೆ, ಹೇಳ್ದಂತೆ ಲಕ್ಷ್ಮಿಗೆ ಬಾಗಿಲಿಂದ ಒಳಗೆ ಬರಮ್ಮ ಅಂತಂದಂತೆ. ಒಳಗೆ ಬಂದಂತೆ. ಹೇಳಿದಂತೆ ಲಕ್ಷ್ಮಿಗೆ, ಅಮ್ಮ ಲಕ್ಷ್ಮಿ ನೀನು ಒಳಗೆ ಬರುವಾಗ ಭಾಳ ಸುಂದರವಾಗಿ ಕಾಣ್ತೀಯಮ್ಮ ಅಂತಂದಂತೆ. ಆಮೇಲೆ ಶನಿಗೆ ಹೇಳ್ದಂತೆ ಸ್ವಲ್ಪ ಹೊರಗಡೆ ಹೋಗಪ್ಪ ಅಂತ. ಓ ಶನಿ, ನೀನು ಹೊರಗಡೆ ಹೋಗ್ಬೇಕಾದ್ರೆ ಭಾಳ ಸುಂದರವಾಗಿ ಕಾಣ್ತೀಯ ಅಂತಂತೆ. ಶನಿ ಹೊರಗೆ ಹೋಗ್ತಾನೆ ಇದ್ದಾನೆ, ಲಕ್ಷ್ಮಿ ಬರ್ತಾನೆ ಇದ್ದಾಳೆ. ಇಲ್ಲಿ ಯಾರಿಗೂ ಬೇಸರ ಆಗಲಿಲ್ಲ. ಈ ಥರದ ಸಂವಹನ ಕೌಶಲ್ಯಗಳನ್ನು ನಾವು ಕಲ್ತಿದ್ದೀವಿ ಅಂತಂದರೆ ನಮಗೆ ಬೇಕಾದ ಕೆಲಸನೂ ಆಯಿತು ಮತ್ತು ಯಾರಿಗೂ ಬೇಸರವೂ ಆಗಲಿಲ್ಲ. ನಾನು ಆಗಲೇ ಒಂದಷ್ಟು ಪ್ರಶ್ನೆಗಳನ್ನು ಹೇಳಿದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಆರ್ ಯು ಸ್ಯಾಟಿಸ್ಫೈಡ್ ವಿತ್ ಯರ್ ವರ್ಕ್ ಹ್ಯಾಬಿಟ್ಸ್? ಬಹಳ ಜನ ಬಂದು ನನಗೆ ಹೇಳೋದೇನು ಅಂತಂದರೆ, ಡಾಕ್ಟ್ರ್ ಭರತ್ ಚಂದ್ರ, ನಮ್ಮ ಇಡೀ ಆರ್ಗನೈಸೇಷನಲ್ಲಿ ಸಂಸ್ಥೆಯಲ್ಲಿ ನಾನೊಂದು ಕಪ್ಪು ಕುರಿಯ ಥರ ಇದ್ದೇನೆ, ಬ್ಲ್ಯಾಕ್ ಶೀಪ್. ನನ್ನ ಹತ್ರ ಯಾರೂ ಮಾತಾಡೋದಿಲ್ಲ, ನನಗೆ ಪ್ರಮೋಷನು ಬರ್ತಾ ಇಲ್ಲ. ನ್ಯೂನ್ಯತೆ ಎಲ್ಲಿದೆ? ನನ್ನಲ್ಲಿದೆ. ಮುಂದಿನ ಪ್ರಶ್ನೆ, ಡೂ ಪೀಪಲ್ ಟೆನ್ ಟು ಎಕ್ಸ್ಪ್ಲಾಯ್ಟ್ ಯು ಆರ್ ಪುಷ್ ಯು ಅರೌಂಡ್? ಭಾಳ ಜನ ನೋಡಿದ್ದೇನೆ ಜೀವನದಲ್ಲಿ ಎಲ್ಲ ಕಡೆ ಅವ್ರನ್ನ ತಳ್ಕೊಂಡು ಹೋಗ್ತಾ ಇರ್ತಾರೆ ಜನ. ಕಾರಣ ನಾನೇ ಅಲ್ವಾ? ಮುಂದಿನ ಪ್ರಶ್ನೆ, ಕ್ಯಾನ್ ಯು ಬಿ ಓಪನ್ ಆ್ಯಂಡ್ ಫ್ರ್ಯಾಂಕ್ ಇನ್ ಎಕ್ಸ್ಪ್ರೆಸ್ಸಿಂಗ್ ಬೋತ್ ಟೆಂಡರ್ ಆ್ಯಂಡ್ ಆ್ಯಂಗ್ರಿ ಫೀಲಿಂಗ್ಸ್ ಟು ಮೆನ್? ಈ ಪ್ರಶ್ನೆಯನ್ನು ಗಂಡಸರಿಗೆ ಕೇಳಬೇಕಾದ್ರೆ ಅವ್ರು ಹೇಳ್ತಾರೆ, ಏನು ತೊಂದರೆ ಇದೆ? ಗಂಡಸ್ರ ಹತ್ರ ಕೋಪ ಆಗೋದಕ್ಕೂ ತೊಂದರೆ ಇಲ್ಲ, ಅವ್ರ ಹತ್ರ ಸ್ವೀಟಾಗಿ ಮಾತಾಡೋಕ್ಕೂ ಏನು ತೊಂದರೆ ಇಲ್ಲ. ಆದರೆ ಮುಂದಿನ ಪ್ರಶ್ನೆ ಬಂದಾಗ ಭಾಳಷ್ಟು ಜನ ಅರ್ಥ ಮಾಡ್ಕೋತಾರೆ. ಕ್ಯಾನ್ ಯು ಬಿ ಓಪನ್ ಆ್ಯಂಡ್ ಫ್ರ್ಯಾಂಕ್ ಇನ್ ಎಕ್ಸ್ಪ್ರೆಸ್ಸಿಂಗ್ ಬೋತ್ ಟೆಂಡರ್ ಆ್ಯಂಡ್ ಆ್ಯಂಗ್ರಿ ಫೀಲಿಂಗ್ಸ್ ಟು ವಿಮೆನ್? ನನಗೆ ಗೊತ್ತಿದ್ದ ಹಾಗೆ ಒಂದು 70-80% ಜನರಿಗೆ ವೀಕ್ನೆಸ್ ಇರೋದೇ ಹೆಂಗಸರು ಕೇಳಿದ್ದನ್ನು ಕೊಡಲೇಬೇಕು, ಹೇಳಿದ್ದನ್ನು ನಡೆಸಲೇಬೇಕು. ಅವರ ಜೀವನದ ಪೂರ್ತಿ ವಿಷಯಗಳು ಹೀಗೇನೆ. ಆ ಹುಡುಗಿ ಬಂದು ನನ್ನ ಹತ್ರ 1 ಲಕ್ಷ ಕೇಳಿದ್ಲು, ಕೊಟ್ಟೆ. ಈ ಹುಡುಗಿ ನನ್ನನ್ನು ಪಬ್ಲಿಕ್ಕಾಗಿ ಕೋತಿ ಅಂತ ಕರೆದ್ಲು, ಏನು ಹೇಳಲಿಕ್ಕಾಗಲಿಲ್ಲ. ಆದ್ದರಿಂದ ನೀವು ಹೇಳಿದಾಗೆ ಸ್ಥಿತಪ್ರಜ್ಞತೆ ಅಂತಂದರೆ ಹುಡುಗ ಆಗಲಿ ಹುಡುಗಿ ಆಗಲಿ ಏನನ್ನು ಮಾತನಾಡಬೇಕು ಅಂತಿದೆ ಅದನ್ನು ಸಮರ್ಪಕವಾಗಿ ಸಮಂಜಸವಾಗಿ ಸಮಯಕ್ಕೆ ಸರಿಯಾಗಿ ಹೇಳುವಂಥ ಸ್ಫೂರ್ತಿ ಮತ್ತು ಪ್ರಾವೀಣ್ಯತೆ ಇದ್ದರೆ ನೀವು ಸ್ಥಿತಪ್ರಜ್ಞೆ ಅಂತ ಕರೆಸ್ಕೋತೀರಿ. ಇನ್ನು ಮುಂದಕ್ಕೆ ಹೋಗ್ತಾನೆ. ಈಗ ಆರ್ ಯು ಸ್ಯಾಟಿಸ್ಫೈಡ್ ವಿತ್ ಎ ಪ್ರೋಗ್ರೆಸ್ ಇನ್ ಯುವರ್ ಕರಿಯರ್? ಜಾಸ್ತಿ ಮಾತಾಡೋದಿಲ್ಲ. ಮುಂದಿನ ಪ್ರಶ್ನೆ, ಡು ಯು ಫೈಂಡ್ ಇಟ್ ಡಿಫಿಕಲ್ಟ್ ಟು ಅಪ್ಗ್ರೇಡ್ ಎ ಸಬಾರ್ಡಿನೇಟ್? ಅಪ್ಗ್ರೇಡ್ ಅಂದರೆ ಡಿಸಿಪ್ಲಿನ್. ನಾನು ಭಾಳ ಜನರ ಚರಿತ್ರೆಯನ್ನು ಬಲ್ಲೆ. ಯಾಕಂದರೆ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ನನ್ನ ಹತ್ರ ಜನಗಳು ಮಾತನಾಡಿದ್ದಿದೆ. ಒಂದು ದಿನ ನಿಮ್ಮ ಆಫೀಸ್ನಲ್ಲಿ ನೀವು ಒಂದು ಸಣ್ಣ ತಪ್ಪನ್ನು ಮಾಡಿದಿರಿ. ನೀವು ತಪ್ಪು ಮಾಡಿದ್ದನ್ನು ನಿಮ್ಮ ಆಫೀಸಿನ ಹುಡುಗ ಅಟೆಂಡರ್ ಗಣಪತಿ ನೋಡಿದ್ದಾನೆ. ಈಗ ನೀವೇನಾದರೂ ಗಣಪತಿಗೆ ಶಿಸ್ತಿನ ಬಗ್ಗೆ ಮಾತಾಡಿದ್ರೆ ಅವನು ಟೇಬಲ್ ಮೇಲೆ ನಿಂತ್ಕೊಂಡು ಡಾಕ್ಟ್ರ್ ಭರತ್ ಚಂದ್ರ ಆ ದಿವಸ ಈ ಥರ ಮಾಡಿದ್ದರು ಅಂತ ಹೇಳ್ತಾನೆ. ಸೊ ಆದ್ದರಿಂದ ಮುಂದಿನ ದಿನಗಳಲ್ಲಿ ಗಣಪತಿ ಏನು ಮಾಡಿದ್ರು ನಾನು ಸುಮ್ಮನಿರ್ತೀನಿ.
So we are exposing our weakness out to some other person. ಅಲ್ವಾ? ಇದನ್ನು ನಾನು ಕೇಳಿದ್ದೇನೆ. ಇದು ಈ ವಿಷಯಕ್ಕೆ ಒಂದು ಪೀಠಿಕೆ ಆಯಿತು. ಈಗ ದೃಢ ವಚನ ಅಂದರೆ ಏನು? ಅಮೆರಿಕದಲ್ಲಿದ್ದ ಸೈಂಟಿಸ್ಟ್ಗಳು ವೂಲ್ಫ್ ಆ್ಯಂಡ್ ಲಾಜರಸ್ ಅವರು ಬಿಹೇವಿಯರಲ್ ಥೆರಪಿಯ ಜನಕರು. ಅವ್ರು ಹೇಳಿದ್ರು, ಯಾವುದೇ ಒಂದು ಸನ್ನಿವೇಶದಲ್ಲಿ ಯಾವುದೇ ಒಂದು ವ್ಯಕ್ತಿಗೆ 3 ಥರದ ಆಯ್ಕೆ ಇದೆ ಅವರ ನಡವಳಿಕೆಯಲ್ಲಿ. ಮೊದಲನೇದು ಪ್ಯಾಸಿವ್ ಬಿಹೇವಿಯರ್. ಅಂದರೆ ಒಂದು ದಿನ ನಾನು ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿದ್ದೆ. ಮತ್ತು ಕಮರ್ಷಿಯಲ್ ಸ್ಟ್ರೀಟಿಗೆ ಹೋದ ಉದ್ದೇಶ ಏನು? ವಸ್ತುಗಳನ್ನು ಖರೀದಿ ಮಾಡಲಿಕ್ಕಲ್ಲ. ಶನಿವಾರ ಸಾಯಂಕಾಲ ಹೋಗಿದ್ದೇನೆ. ಅಲ್ಲಿರುವಂಥ ಬಣ್ಣ ಬಣ್ಣದ ವ್ಯಕ್ತಿಗಳನ್ನು ನೋಡಲಿಕ್ಕೆ. ಅಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಿಂತಿದ್ದೇನೆ. ನನ್ನ ಬಲಗಾಲನ್ನು ಮುಂದಿಟ್ಕೊಂಡು ಹೀಗೆ ನೋಡ್ತಾ ಇದ್ದೆ. ಒಬ್ಬ ದೊಡೂತಿ ಆಸಾಮಿ ಬಂದು ತಮ್ಮ ದಪ್ಪದ ಮಿಲಿಟ್ರಿ ಬೂಟ್ಸ್ನಲ್ಲಿ ನನ್ನ ಕಾಲಿನ ಮೇಲೆ ಮೆಟ್ಟಿದ್ರು. ನನ್ನ ಕಾಲಿನ ಬೆರಳುಗಳ ಅಪ್ಪಚ್ಚಿಯಾದವು, ರಕ್ತ ಬರ್ತಾಯಿತ್ತು, ಭಾರೀ ನೋವಿತ್ತು. ನನ್ನ ಕಾಲನ್ನು ವಾಪಸ್ ತಗೊಂಡು ನಾನೇ ಅವ್ರಿಗೆ ಹೇಳಿದೆ, ಐ ಆಮ್ ಸಾರಿ ಅಂತ. ಆ ವ್ಯಕ್ತಿ ನಿಮ್ಮನ್ನು ತಲೆಯಿಂದ ಮೇಲ್ವರೆಗೆ ನೋಡಿಬಿಟ್ಟು ದಟ್ ಈಸ್ ಆಲ್ ರೈಟ್ ಅಂತ ಹೊರಟೋದ್ರು. ಅವರು ನಿಮ್ಮಿಂದ ಒಂದು 100 ಹೆಜ್ಜೆ ಮುಂದೆ ಹೋದ್ಮೇಲೆ ನಿಮ್ಗೆ ಅರ್ಥ ಆಯಿತು, ಅವರು ಬಂದು ನನ್ನ ಕಾಲನ್ನು ತುಳಿದದ್ದು, ಅವರು ಸಾರಿ ಅಂತ ಹೇಳಬೇಕಾಗಿತ್ತು, ನಾನೇ ಸಾರಿ ಅಂತ ಹೇಳಿದೆ ಅಂತ ನೀವು ನೋಡ್ಕೊಳ್ತಾ ಇದ್ದಾಗೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬಾರಿ ಇದೇ ನಡೀತಾ ಇದೆ. ಅಂದರೆ ಇದಕ್ಕೆ ನಾವು ಪ್ಯಾಸಿವ್ ಬಿಹೇವಿಯರ್ ಎಂದು ಕರೆಯುತ್ತೇವೆ. ಪ್ಯಾಸಿವ್ ಬಿಹೇವಿಯರ್ನ ಕೊನೆಯಲ್ಲಿ ನಾನು ಅನ್ಹ್ಯಾಪಿ, ನೀವು ಹ್ಯಾಪಿ. ಇದು ಒಂದನೆಯ ಒಂದು ನಡವಳಿಕೆ ಆಯಿತು. ಈಗ ಎರಡನೆಯದರ ಉದಾಹರಣೆ ಕೊಡ್ತೀನಿ. ದೊಡೂತಿ ಆಸಾಮಿ ಬಂದು ನನ್ನ ಕಾಲಿನ ಮೇಲೆ ಬೂಟುಗಾಲಿನಲ್ಲಿ ತುಳಿದ್ರು. ಕಾಲು ಅಪ್ಪಚ್ಚಿ ಆಯಿತು. ನಾನು ನನ್ನ ಕಾಲನ್ನು ವಾಪಸ್ ತಗೊಂಡು ಒಂದು ಜೋರಾಗಿ ಅವರಿಗೆ ಏಟು ಕೊಟ್ಟೆ, ಅವರು 2 ಕೊಟ್ಟರು. ಇನ್ನು ಮುಂದಿನ ದಿನಗಳಲ್ಲಿ ಆ ದೊಡೂತಿ ಆಸಾಮಿ ಎಲ್ಲಿರ್ತಾರೋ ನಾನು ಬೇರೆ ಡೈರೆಕ್ಷನಲ್ಲಿ ಹೋಗೋದು. ಮತ್ತು ಅವರೇನಾದರೂ ನನ್ನನ್ನು ನೋಡಿದ್ರೆ ನಾನು ಟ್ಯೂಬ್ಲೈಟ್ ನೋಡೋದು. ಅಂದರೆ ನನಗೂ ಅವರಿಗೂ ಯಾವ ಸಂಬಂಧವೂ ಇಲ್ಲ. ಮತ್ತು ಕೋಪ, ನಾವು ಇದಕ್ಕೆ ಅಗ್ರೆಸಿವ್ ಬಿಹೇವಿಯರ್ ಎಂದು ಕರೆಯುತ್ತೇವೆ. ಅಂತಂದರೆ ಅಗ್ರೆಸಿವ್ ಬಿಹೇವಿಯರ್ನ ಬಳಿಕ ಇಬ್ಬರೂ ಅನ್ಹ್ಯಾಪಿ. ಈಗ 3ನೆಯ ನಡವಳಿಕೆಯ ಬಗ್ಗೆ ಬರ್ತಾ ಇದ್ದೇನೆ. ದೊಡೂತಿ ಆಸಾಮಿ ನನ್ನ ಕಾಲನ್ನು ತುಳಿದ್ರು. ಕಾಲನ್ನು ವಾಪಸ್ ತೆಗೆದು ನಾನು ಅವರನ್ನು ದಿಟ್ಟಿಸಿ ನೋಡಿದೆ. ಅವರಿಗೆ ಅವರು ಮಾಡಿದ ತಪ್ಪಿನ ಅರಿವಾಯಿತು. ಅವರು ಸಾರಿ ಅಂತ ಹೇಳಿದ್ರು. ಮತ್ತು ನಾವೀಗ ಇಬ್ಬರು ಸ್ನೇಹಿತರಾಗಿದ್ದೇವೆ. ಅವರು ಬಂದು ಕಾಲು ತುಳಿದಿದ್ದು ಒಂದು ಕಾರಣ ಆಯಿತು ನಮ್ಮ ಸ್ನೇಹಿತನ ಮುಂದುವರಿಲಿಕ್ಕೆ ಜೀವನದಲ್ಲಿ. ಮತ್ತು ಇವತ್ತು ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಕೂಡ ಆಗಿದ್ದಾರೆ. ಥ್ಯಾಂಕ್ ಗಾಡ್ ಹಿ ಕೇಮ್ ಆ್ಯಂಡ್ ಸ್ಟ್ಯಾಂಪ್ಡ್ ಆನ್ ಮೈ ಟೋಸ್. ಇದಕ್ಕೆ ಹೇಳೋದು ಅಸರ್ಟಿವ್ ಬಿಹೇವಿಯರ್. ಅಸರ್ಟಿವ್ ಬಿಹೇವಿಯರ್ನ ಬಳಿಕ ನಾನೂ ಹ್ಯಾಪಿ, ನೀವು ಹ್ಯಾಪಿ. ಹೀಗೆ ಜೀವನದ ಹಲವು ಸಂದರ್ಭದಲ್ಲಿ ನೀವು ನೋಡಿ, ಯಾವುದೇ ಒಂದು ಸನ್ನಿವೇಶಕ್ಕೆ ನೀವು ಯಾವ ರೀತಿ ಸ್ಪಂದನೆಯನ್ನು ಮಾಡುತ್ತಾ ಇದ್ದೀರಿ.